ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋ 5ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಒಂದು ಒಳ್ಳೆ ಪ್ರೀಮಿಯಂ ಮೊಬೈಲ್ ಫೋನ್ ತಗೋಬೇಕು ಅಂದರೆ ಈ ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನೀವು ಟೈಟಲ್ನಲ್ಲಿ ನೋಡಿದ ಹಾಗೆ ಇವತ್ತು ನಾನು OnePlus 9 ಹಾಗೂ ಸ್ಯಾಮ್ಸಂಗ್ S21ನ ಕಂಪ್ಯಾರಿಸನ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ OnePlus 9 ಇನ್ನೂ ಲಾಂಚ್ ಆಗೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಸ್ನೇಹಿತರೆ, ನೀವೇನಾದರೂ OnePlus ಫ್ಯಾನ್ಸ್ ಆಗಿದ್ದರೆ ಇದೇ ತಿಂಗಳು 23ನೇ ತಾರೀಕು ನಮ್ಮ ಇಂಡಿಯನ್ ಟೈಮ್ನ ಪ್ರಕಾರ 7:30ಕ್ಕೆ ಇದರ ಲಾಂಚ್ ಇವೆಂಟ್ ನಡೀತಾ ಇದೆ. ಸೊ ಹಾಗಾಗಿ ನೀವೇನಾದರೂ OnePlus 9 ತಗೋಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ ಈ ವಿಡಿಯೋನ ನೀವು ಕೊನೆವರೆಗೂ ನೋಡ್ಬೋದು. ಹಾಗೆ ನೀವೇನಾದರೂ ಸ್ಯಾಮ್ಸಂಗ್ S21 ಬಗ್ಗೆನೂ ಕೂಡ ಯೋಚನೆ ಮಾಡ್ತಿದ್ರೆ ಅದು ಕೂಡ ಒಂದು ಪ್ರೀಮಿಯಂ ಫೋನ್ ಅಂತಲೇ ಹೇಳ್ಬೋದು. ಹಾಗಾಗಿ ನೀವೇನಾದರೂ OnePlus ಹಾಗೂ ಸ್ಯಾಮ್ಸಂಗ್ನ ನಡುವೆ ಗೊಂದಲದಲ್ಲೇನಾದರೂ ಇದ್ದರೆ ಈ ವಿಡಿಯೋ ಖಂಡಿತ ನಿಮಗೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ಎರಡು ಫೋನ್ಗಳ ಕಂಪ್ಲೀಟ್ ಕಂಪ್ಯಾರಿಸನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ಇದನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ನಾನು ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳಾಗಿರ್ಬೋದು, ಪ್ರಾಡಕ್ಟ್ ಅನ್ಬಾಕ್ಸಿಂಗ್, ರಿವ್ಯೂಸ್, ಹೀಗೆ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನನ್ನ ಕಡೆಯಿಂದ ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ಏನಿಲ್ಲ, ಅದೇನೆಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಮಾಡೋ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗಾದ್ರೆ ಇನ್ನು ತಡ ಮಾಡೋದು ಬೇಡ, ನಾನು ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋ 5. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ OnePlus 9 ಬಂದು ಇದೇ ತಿಂಗಳು 23ನೇ ತಾರೀಕರಂದು OnePlus 9 ಲಾಂಚ್ ಆಗ್ತಾ ಇದೆ. ಸೊ ಇದನ್ನು ಅಫಿಷಿಯಲ್ ಆಗಿ ಒಂದು ಟೀಸರ್ ಮೂಲಕ ತಿಳಿಸಿದ್ದಾರೆ. ಸೊ ಈ ಟೀಸರ್ನ ನೀವು ನೋಡೋದಾದರೆ ಚಂದ್ರನೇ ನಮ್ಮ ಭೂಮಿಗೆ ಬಂದು ಓಡಾಡೋ ರೀತಿ ಕಾಣ್ತಾ ಇದೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ ನಾವು ಇಲ್ಲಿಂದನೇ ಚಂದ್ರನನ್ನು ಝೂಮ್ ಮಾಡಿ ತುಂಬ ಹತ್ತಿರದಿಂದನೇ ನೋಡ್ಬೋದು ಅನ್ನೋದು ಒಂದು ಅರ್ಥ ಇದೆ. ಇನ್ನು ಇದರಲ್ಲಿ ಇನ್ನೊಂದು ವಿಷಯನೂ ನೋಡೋದಾದರೆ OnePlus 9ನ ಕ್ಯಾಮ್ರಾ ಬಂದು ಹ್ಯಾಸಲ್ ಬ್ಲೇಡ್ ಕಂಪನಿಯಿಂದ ಮಾಡಿರುವಂಥದ್ದು. ಸೊ ಇನ್ನು ಈ ಕಂಪನಿಯ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ ಈ ಕಂಪನಿ ಬಂದು ನಾಸಾಗೆ ಚಂದ್ರನ ಫೋಟೋಗಳನ್ನ ತೆಗೆಯೋದಿಕ್ಕೆ ಈ ಕ್ಯಾಮ್ರಾಗಳನ್ನ ಬಳಸ್ತಿದ್ರಂತೆ. ಸೊ ಇದೇ ಕಂಪನಿಯ ಕ್ಯಾಮ್ರಾವನ್ನು ಈ OnePlus 9ಗೆ ಅಳವಡಿಸಲಾಗಿದೆ. ಸೊ ಹಾಗಾಗಿ ಕ್ಲಾರಿಟಿ ಆಗಲಿ, ಝೂಮ್ ಆಗಲಿ ತುಂಬ ಹೆಚ್ಚಿರುತ್ತೆ ಅಂತ ಇದರಲ್ಲಿ ಕಾಣ್ಬೋದು. ಇನ್ನು ಟಾಪಿಕ್ಗೆ ಬರೋದಾದರೆ ನಿಮಗೆ ಗೊತ್ತಿರೋ ಹಾಗೆ ಸ್ಯಾಮ್ಸಂಗ್ S21 ಬಂದು ಜನವರಿ ತಿಂಗಳಲ್ಲಿ ಲಾಂಚ್ ಆಯಿತು. ಅದು ಕೂಡ ಒಂದು ಹಿಟ್ ಆದಂಥ ಫೋನ್. ಯಾಕೆ ಅಂದರೆ ಸ್ಯಾಮ್ಸಂಗ್ S21 ಸೀರೀಸ್ನಲ್ಲಿ 3 ವೇರಿಯಂಟ್ಗಳನ್ನ ಲಾಂಚ್ ಮಾಡಲಾಯಿತು. ಮೊದಲನೇದು ಸ್ಯಾಮ್ಸಂಗ್ S21 ಹಾಗೂ S21 ಪ್ಲಸ್ ಅಂತ ಒಂದು, ಹಾಗೆ S21 ಅಲ್ಟ್ರಾ ಅನ್ನೋ 3 ವೇರಿಯಂಟ್ ಫೋನ್ಗಳನ್ನ ಲಾಂಚ್ ಮಾಡಲಾಯಿತು. ಸೊ ಇದು ಒಂದು ಪ್ರೀಮಿಯಂ ಫೋನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರ ಪ್ರೈಸ್ ಬಂದು 50,000ದಿಂದ ಲಕ್ಷದವರೆಗೂ ಇದೆ. ಸೊ ಇವತ್ತು ನಾವು ಈ ಸ್ಯಾಮ್ಸಂಗ್ S21 ಸೀರೀಸ್ನ ಮೊದಲನೇ ವೇರಿಯಂಟ್ ಆದ ಸ್ಯಾಮ್ಸಂಗ್ S21 ಮತ್ತು ಇದೇ ತಿಂಗಳು 23ರಂದು ಲಾಂಚ್ ಆಗ್ತಿರುವ OnePlus 9ನ ಮೊದಲನೇ ವೇರಿಯಂಟ್ನ ಕಂಪ್ಯಾರಿಸನ್ ಮಾಡೋಣ. ಸೊ ನೀವೇನಾದರೂ ಕನ್ಫ್ಯೂಷನ್ನಲ್ಲಿದ್ದರೆ ನಾನು S21 ತಗೋಬೇಕಾ ಅಥವಾ OnePlus 9ಗೆ ಕಾದು ತಗೋಬೇಕಾ ಅನ್ನೋದನ್ನು ನೀವು ಈ ವಿಡಿಯೋ ಕೊನೆಯಲ್ಲಿ ಡಿಸೈಡ್ ಮಾಡ್ಕೋಬೋದು. ಸ್ನೇಹಿತರೆ, ಇನ್ನು ಮೊದಲನೇದಾಗಿ ನೋಡೋದಾದರೆ ಈ ಎರಡು ಫೋನ್ಗಳು ಕೂಡ 5G ಕನೆಕ್ಟಿವಿಟಿ ಹೊಂದಿರುವಂಥದ್ದು. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಬದಲಾವಣೆಗಳಿಲ್ಲ. ಇನ್ನು ಎರಡು ಫೋನ್ಗಳಲ್ಲೂ ಕೂಡ 2 ನ್ಯಾನೋ ಸಿಮ್ಗಳನ್ನ ಹಾಕ್ಬೋದು. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಸ್ಯಾಮ್ಸಂಗ್ S21ನಲ್ಲಿ ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇಯನ್ನು ಕಾಣ್ಬೋದು. ಹಾಗೆ OnePlus 9ಗೆ ಬರೋದಾದರೆ ಇದರಲ್ಲಿ ನಿಮಗೆ ಫ್ಲೂಯಿಡ್ ಅಮೋಲೆಡ್ ಡಿಸ್ಪ್ಲೇಯನ್ನು ಕಾಣ್ಬೋದು. ಆದರೆ ಇದರ ರಿಫ್ರೆಶ್ ರೇಟ್ನಲ್ಲಿ ಯಾವುದೇ ರೀತಿ ಬದಲಾವಣೆಗಳಿಲ್ಲ. ಎರಡರಲ್ಲೂ ಕೂಡ 120 ಹರ್ಟ್ಸ್ ಅನ್ನು ಕಾಣ್ಬೋದು. ಇನ್ನು ಇದರ ಸ್ಕ್ರೀನ್ ಸೈಜ್ನ ನೋಡೋದಾದರೆ ಸ್ಯಾಮ್ಸಂಗ್ S21ನಲ್ಲಿ ನಿಮಗೆ 6.2 ಇಂಚ್ ಸ್ಕ್ರೀನ್ನ ಕಾಣ್ಬೋದು. ಹಾಗೆ OnePlus 9ಗೆ ಬರೋದಾದರೆ 6.5 ಇಂಚನ್ನು ಕಾಣ್ಬೋದು. ಸೊ ಸ್ಯಾಮ್ಸಂಗ್ S21ಗಿಂತ ಸ್ವಲ್ಪ ದೊಡ್ಡದಾಗಿ ಇರುತ್ತೆ. ಇನ್ನು ಇದರ ರೆಸಲ್ಯೂಷನ್ ಪಿಕ್ಸೆಲ್ ಬಗ್ಗೆ ನೋಡೋದಾದರೆ ಎರಡರಲ್ಲೂ ಕೂಡ 1080 x 2400 ಪಿಕ್ಸೆಲ್ಸ್ನ ಕಾಣ್ಬೋದು. ಇನ್ನು ಪಿಕ್ಸೆಲ್ ಪರ್ ಇಂಚ್ ಅನ್ನು ನೋಡೋದಾದರೆ ಸ್ಯಾಮ್ಸಂಗ್ S21ನಲ್ಲಿ ನಿಮಗೆ 421 ಪಿಕ್ಸೆಲ್ ಪರ್ ಇಂಚನ್ನು ಕಾಣ್ಬೋದು. ಹಾಗೆ OnePlus 9ನಲ್ಲಿ 402 ಪಿಕ್ಸೆಲ್ ಪರ್ ಇಂಚನ್ನು ಕಾಣ್ಬೋದು.
ಸೊ ಈ ರೆಸಲ್ಯೂಷನ್ ಮತ್ತು ಪಿಕ್ಸೆಲ್ಗಳ ಬಗ್ಗೆ ನಿಮ್ಗೆ ಏನಾದರೂ ಅಷ್ಟಾಗಿ ಗೊತ್ತಿಲ್ಲ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಡೆಡಿಕೇಟೆಡ್ ಆಗಿ ರೆಸಲ್ಯೂಷನ್ ಹಾಗೂ ಪಿಕ್ಸೆಲ್ಗಳ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲ್ ಕಾಣ್ತಿರೋ ಐ ಬಟನ್ನ ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಇನ್ನು ಇದರ ಸ್ಕ್ರೀನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಎರಡರಲ್ಲೂ ಕೂಡ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಅನ್ನ ನಾವು ಕಾಣ್ಬೋದು. ಸೊ ಇನ್ನು ಇದರ ಓ ಎಸ್ ಬಗ್ಗೆ ಮಾತಾಡೋದಾದ್ರೆ ಸೊ ಆಂಡ್ರಾಯ್ಡ್ ನಲ್ಲಿ ಈಗ ಲೇಟೆಸ್ಟ್ ಓ ಎಸ್ ಇರೋದು ಆಂಡ್ರಾಯ್ಡ್ 11. ಸೊ ಎರಡರಲ್ಲೂ ಕೂಡ ಆಂಡ್ರಾಯ್ಡ್ 11 ಅನ್ನೇ ಕಾಣ್ತಾ ಇದ್ದೀವಿ. ಸೊ ಇನ್ನು ಇದರ ಪ್ರೊಸೆಸರ್ ಕೂಡ ಸೇಮ್ ಹಾಗೆ ಇದೆ. ಸೊ ಎರಡರಲ್ಲೂ ಕೂಡ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಅನ್ನ ಕಾಣ್ಬೋದು. ಸೊ ಇದು ಕೂಡ ಸದ್ಯಕ್ಕೆ ಲೇಟೆಸ್ಟ್ ಪ್ರೊಸೆಸರ್ ಆಗಿದೆ. ಸೊ ಹಾಗಾಗಿ ಎರಡರಲ್ಲೂ ಕೂಡ ಅಪ್ಗ್ರೇಡೆಡ್ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಅನ್ನ ಕಾಣ್ಬೋದು. ಸೊ ಸ್ನೇಹಿತರೆ, OnePlus 9ನ ಬಗ್ಗೆ ನಾನು ಯಾವುದೆಲ್ಲ ಸ್ಪೆಸಿಫಿಕೇಶನ್ಸ್ ಹೇಳ್ತಾ ಇದ್ದೀನೋ ಇದು ಯಾವುದೇ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಸದ್ಯಕ್ಕೆ ಇದು ರೂಮರ್ ಆಗಿದೆ, ಆದರೆ ಬಹುತೇಕ ಈ ಮಾಹಿತಿಗಳು ಖಚಿತವಾಗಿದೆ. ಸೊ ಇನ್ನು ಇದರ CPU ಸ್ಪೀಡ್ ಕೂಡ ಬಹುತೇಕ ಸೇಮ್ ಇದೆ. ಸೊ ಸ್ಯಾಮ್ಸಂಗ್ S21 ನಲ್ಲಿ 2.92 GHz ಅನ್ನ ಕಾಣೋದಾದ್ರೆ OnePlus 9 ನಲ್ಲಿ 2.84 GHz ನ ಕಾಣ್ಬೋದು. ಸೊ ಇದರ ವೇರಿಯಂಟ್ಗಳ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮ್ಸಂಗ್ S21 ನಲ್ಲಿ 2 ವೇರಿಯಂಟ್ಗಳು ಲಭ್ಯವಿದೆ. ಸೊ 2 ವೇರಿಯಂಟ್ಗಳಲ್ಲಿ ರ್ಯಾಮ್ ಬಂದು 8GB ರ್ಯಾಮ್ ಆಗಿರುತ್ತೆ. ಅದರ ಸ್ಟೋರೇಜ್ ಬಂದು ಒಂದು 128GB ಹಾಗೂ ಇನ್ನೊಂದು 256GB ಸ್ಟೋರೇಜನ್ನು ಕಾಣ್ಬೋದು. ಆದರೆ OnePlus 9ನಲ್ಲಿ 2 ವೇರಿಯಂಟ್ಗಳಿದ್ದು ಮೊದಲನೇದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ವೇರಿಯಂಟ್ ಆಗಿದೆ. ಹಾಗೆ ಮತ್ತೊಂದು 12GB ರ್ಯಾಮ್ ಮತ್ತು 256GB ಸ್ಟೋರೇಜನ್ನು ಕಾಣ್ಬೋದು. ಸೊ OnePlus 9 ಸೀರೀಸ್ನಲ್ಲೂ ಕೂಡ 3 ವೇರಿಯಂಟ್ಗಳು ಲಾಂಚ್ ಆಗೋದ್ರಲ್ಲಿದೆ. ಮೊದಲನೇದು OnePlus 9 Pro ಹಾಗೆ OnePlus 9e ಅಂತಲೂ ಕೂಡ ಲಾಂಚ್ ಮಾಡೋ ಸಾಧ್ಯತೆ ಇದೆ. ಸೊ ಇನ್ನು ಮುಖ್ಯವಾದ ಸ್ಪೆಸಿಫಿಕೇಶನ್ಸ್ಗೆ ಬಂದಿದ್ದೀವಿ. ಅದೇನಂತಂದ್ರೆ ಇದರ ಕ್ಯಾಮ್ರಾ. ಸೊ ಎರಡರಲ್ಲೂ ಮೂರು ಕ್ಯಾಮ್ರಾಗಳನ್ನು ನಾವು ಕಾಣ್ಬೋದು. ಆದರೆ ಮೇನ್ ಕ್ಯಾಮ್ರಾ ಬಂದು ಸ್ಯಾಮ್ಸಂಗ್ S21 ನಲ್ಲಿ 64 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ಆಗಿ ನೋಡ್ಬೋದು. ಹಾಗೆ OnePlus 9ಗೆ ಬರೋದಾದ್ರೆ 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾಗೆ ಕಾಣ್ಬೋದು. ಆದರೆ ನಾನು ಆಗ್ಲೇ ಹೇಳ್ದಾಗೆ ಈ ಕ್ಯಾಮ್ರಾ ಬಂದು ಹ್ಯಾಸಲ್ ಬ್ಲೇಡ್ ಕಂಪನಿಯಿಂದ ಮಾಡಿರುವಂಥದ್ದು. ಸೊ ಹಾಗಾಗಿ ಇದರ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇದರ ಮೆಗಾಪಿಕ್ಸೆಲ್ ಕಡಿಮೆ ಇದ್ರೂ ಕೂಡ ಇದರ ಕ್ಲಾರಿಟಿನಲ್ಲಿ ಕಾಂಪ್ರಮೈಸ್ ಇರಲ್ಲ ಅಂತ ಅನ್ಕೋತೀನಿ. ಇನ್ನು ಸೆಲ್ಫಿ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ ಸ್ಯಾಮ್ಸಂಗ್ S21 ನಲ್ಲಿ 10 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಹೊಂದಿದ್ದು OnePlus 9 ನಲ್ಲಿ 16 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಕಾಣ್ಬೋದು ಅಂತ ತಿಳಿಸಿದ್ದಾರೆ. ಇನ್ನು ಸಾಮಾನ್ಯ ಫೀಚರ್ಗಳಾದ ವೈಫೈ, ಬ್ಲೂಟೂತ್ ವರ್ಷನ್ 5.0 ಪ್ರತಿಯೊಂದನ್ನು ಇದರಲ್ಲಿ ಕಾಣ್ಬೋದು. ಹಾಗೆ ಎರಡರಲ್ಲೂ ಕೂಡ ಅಂಡರ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಕಾಣ್ಬೋದು. ಇನ್ನುಳಿದ ಸೆನ್ಸರ್ಸ್ಗಳಾದ ಆಕ್ಸಲರೋಮೀಟರ್, ಗೈರೋ ಸೆನ್ಸರ್, ಸೆನ್ಸಿಟಿವಿಟಿ ಸೆನ್ಸರ್ ಹೀಗೆ ಎಲ್ಲ ಸೆನ್ಸರ್ಗಳು ಎರಡೂ ಫೋನ್ಗಳಲ್ಲಿ ನಾವು ಕಾಣ್ಬೋದು. ಇನ್ನು ಬ್ಯಾಟರಿ ವಿಚಾರಕ್ಕೆ ಬರೋದಾದ್ರೆ ಸ್ಯಾಮ್ಸಂಗ್ S21 ನಲ್ಲಿ 4000 mAh ಬ್ಯಾಟರಿನ ಕಾಣ್ಬೋದು. ಆದರೆ ರೂಮರ್ಸ್ಗಳ ಪ್ರಕಾರ OnePlus 9 ನಲ್ಲಿ 4500 ಅಥವಾ 5000 mAh ಬ್ಯಾಟರಿನ ಕಾಣ್ಬೋದು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಇದರ ಫಾಸ್ಟ್ ಚಾರ್ಜಿಂಗ್ ಕೂಡ 65 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಹೊಂದಿರಬಹುದು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ಎರಡರಲ್ಲೂ ಕೂಡ 4 ಕಲರ್ ವೇರಿಯಂಟ್ಸ್ ನಲ್ಲಿ ಸಿಗ್ತಾ ಇದೆ. ಇನ್ನುಳಿದಂತೆ ಸಾಮಾನ್ಯವಾಗಿರುವಂತಹ ಎಲ್ಲ ಫೀಚರ್ಸ್ಗಳು ಎರಡೂ ಫೋನ್ಗಳಲ್ಲಿ ನಾವು ಕಾಣ್ಬೋದು. ಇನ್ನು ಇದರ ಪ್ರೈಸ್ ನ ಬಗ್ಗೆ ನೋಡೋದಾದ್ರೆ ಸ್ಯಾಮ್ಸಂಗ್ S21 ಬಂದು 8GB ರ್ಯಾಮ್ 128GB ಸ್ಟೋರೇಜ್ ವೇರಿಯಂಟ್ಗೆ 70,000 ರೂಪಾಯಿಗಳಾಗತ್ತೆ. ಇನ್ನು OnePlus 9 ಬಗ್ಗೆ ನೋಡೋದಾದ್ರೆ ಅಂದಾಜು 55,000ದಿಂದ 60,000 ಒಳಗಡೆ ಇರ್ಬೋದು ಅಂತ ತಿಳಿಸಲಾಗ್ತಾ ಇದೆ. ಸೊ ಈಗ ನೀವು ಡಿಸೈಡ್ ಮಾಡಿ. ಖಂಡಿತ OnePlus 9 ಸ್ಯಾಮ್ಸಂಗ್ S21 ಗಿಂತ ಕಡಿಮೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ಒಂದು ಒಳ್ಳೆ ಪ್ರೀಮಿಯಂ ಫೋನ್ ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ OnePlus 9ಗೆ ಕಾದು ತಗೋಬಹುದು, ಅಥವಾ ಸ್ಯಾಮ್ಸಂಗ್ S21 ಕೂಡ ಚಾಯ್ಸ್ ಮಾಡ್ಕೋಬಹುದು. ಸೊ ಚಾಯ್ಸ್ ನಿಮಗೆ ಬಿಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಸಹಾಯ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ವಾಟ್ಸಪ್ ಅಥವಾ ಫೇಸ್ಬುಕ್ ಮೂಲಕ ಶೇರ್ ಮಾಡ್ಕೋಬಹುದು. ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.